ಓಂ ದೇವದಾನವಗಂಧರ್ವ ಯಕ್ಷಸಿದ್ಧಮಘೋರಗಾಃ ಅಂತಂ ತವ ನ ಪಶ್ಯಂತಿ ತೇನ ಸತ್ಯೇನ ಮೋಕ್ಷಯ ಶಂಖಂ ಚಕ್ರಂ ಗದಾಂ ಪದ್ಮಂ ಶಾರ್ಂಗಂ ಗರುಡಮೇವ ಚ ಪ್ರಸಾದಯಾಮಿ ಶಿರಸಾ ತೇ ಬಂಧಾನ್ ಮೋಕ್ಷಯಂತು ಮಾಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಷಡಧಿಕೆ ಶತತಮೇ ಭಾಗೆ 106ನೇ ಈ ಭಾಗದಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಶತತಮೇ ಭಾಗ ಅಧ್ಯಾಯ 107ನೇ ಅಧ್ಯಾಯದಲ್ಲಿ ಟಿ ಆರ್ ಕೃಷ್ಣಾಚಾರ್ಯಣಾಂ ಪಾಠೆ ದ್ವಧಿಕೆ ಶತತಮೇ ಅಧ್ಯಾಯ 102ನೇ ಅಧ್ಯಾಯದಲ್ಲಿ ಪ್ರಾಯಃ 52 ಶ್ಲೋಕಾಃ 52 ಶ್ಲೋಕಗಳು ಸಮಾಪ್ತಾಃ ತಿಷ್ಠಂತಿ. ವೈಷ್ಣವೇ ಪಾಠೆ ದ್ವಿಶತಾಧಿಕೆ ದ್ವಧಿಕೆ ಶತತಮೇ ಅಧ್ಯಾಯ 102ನೇ ಅಧ್ಯಾಯದಲ್ಲಿ ಷಷ್ಟ್ಯುತ್ತರ ಶತಾಧಿಕಾಃ ಶ್ಲೋಕಾಃ 160 ಶ್ಲೋಕಗಳು ಸಮಾಪ್ತಾಃ ತಿಷ್ಠಂತಿ. ಗತೇ ದಿವಸೆ ಭೂದಾನ ಮಹತ್ವಂ ಕನ್ಯಾದಾನ ಮಹತ್ವಂ ಚ ಸರ್ವೇ ವಯಂ ಆಚಕರಣಾಮ. ಭಗವಾನ್ ಆನಂದತೀರ್ಥ ಭಗವತ್ಪಾದೋಪಿ ತಾತ್ಪರ್ಯ ನಿರ್ಣಯೇ ಏವಮಾಹ ಕನ್ಯಾ ವಿಷಯೇ ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ. ಆತ್ಮೈವ ತೇನ ನತು ಜೀವನ ಹೇತುತೋಹಂ ಕನ್ಯಾ ಯದಿ ಪ್ರಜಾಯತೆ ತರ್ಹಿ ಕುಲದ್ವಯಂ ಮಾತೃಕುಲಂ ಪಿತೃಕುಲಂ ಚ ಸಾ ತಾರಯತಿ ಇತಿ ಶಾಸ್ತ್ರಂ ವರ್ಣಯತಿ. ಪತ್ನಿ ಸಖಿ ಇತ್ಯಪಿ ಶ್ರುತೌ ಶ್ರೂಯತೆ. ಜಾಯಾ ಸಖಾ ಇತಿ ವೇದವಾಕ್ಯೇ ಏವ ವರ್ತತೆ. ಸ್ವಯಂ ಭಗವಾನ್ ಶ್ರೀಕೃಷ್ಣಃ ಅಪಿ ರುಕ್ಮಿಣೀಂ ಮಿತ್ರಂ ಮೇ ದಕ್ಷಿಣಾರಮಾ ಇತಿ ವರ್ಣಯಾಮಾಸ. ಇಯಂ ಲಕ್ಷ್ಮೀರೂಪಾ ರುಕ್ಮಿಣೀ ಮಮ ದಕ್ಷಿಣಾಶಬ್ದವಾಚ್ಯ ಮಿತ್ರಮಿತಿ. ತಸ್ಯ ಮೇನ್ನಂ ಮಿತ್ರಮಿತಿ ಐತರೇಯ ಉಪನಿಷದಪಿ ಲಕ್ಷ್ಮೀದೇವೀಂ ಭಗವತಃ ಮಿತ್ರಮಾಹ. ಕನ್ಯಾದಾನದ ವಿಷಯದಲ್ಲಿ ಅನೇಕ ವಿಷಯಗಳನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ಕನ್ಯೆ ಅಂತನ್ನೋಳನ್ನ ದಾನ ಮಾಡುವಾಗ ನಾವು ತಗೊಳ್ಬೇಕಾದಂತಹ ಎಚ್ಚರ ಇತ್ಯಾದಿಗಳ ಕುರಿತಾಗಿ ನೋಡಿದ್ದೇವೆ. ಯಾಕೆಂದ್ರೆ ಕನ್ಯೆ ಅಂತನ್ನುವುದು ಒಂದು ಹುಟ್ಟಿದಾಗ ಅದನ್ನ ನಾವು ಮತ್ತೊಬ್ಬರಿಗೆ ಮದುವೆ ಮಾಡಿಕೊಡ್ಬೇಕಾದಾಗ ಒಂದು ಅದ್ಭುತವಾದಂತಹ ಪವಾಡವನ್ನೇ ಅವಳು ಮೆರಿತಾಳೆ. ತಾನು ಹುಟ್ಟಿದಂತಹ ತಾಯಿಯ ಕುಲವನ್ನ, ಹೋಗಿ ಸೇರುವಂತಹ ಗಂಡನ ಕುಲವನ್ನ, ಈ ಎರಡನ್ನು ಕೂಡ ಅವಳು ಉದ್ಧರಿಸ್ತಾಳೆ. ಹೆಂಡತಿಯನ್ನ ಸಖಿ ಎಂಬುದಾಗಿ ಜಾಯಾ ಸಖಿ ಅಂತ ವೇದವಾಕ್ಯದಲ್ಲೇ ಕಂಡು ಬರ್ತದೆ. ಸ್ವಯಂ ಶ್ರೀಕೃಷ್ಣನು ಕೂಡ ಮಿತ್ರಮ್ಮೆ ದಕ್ಷಿಣಾರಮ ಅಂತ ಹರಿವಂಶದಲ್ಲಿ ಲಕ್ಷ್ಮೀದೇವಿ ರೂಪಳಾದಂತಹ ರುಕ್ಮಿಣಿಯನ್ನ ತನ್ನ
ಮಿತ್ರ ಅಂತ ಹೇಳ್ಕೊಂಡಿದ್ದಾನೆ. ಐತರಿ ಉಪನಿಷತ್ತು ಕೂಡ ತಸ್ಯಮೀನ್ನಂ ಮಿತ್ರಂ ದಕ್ಷಿಣಂ ಎಂಬುದಾಗಿ ಭಗವಂತನ ಮಾತನ್ನ ವರ್ಣನೆ ಮಾಡ್ತದೆ. ದಕ್ಷಿಣಾ ಶಬ್ದ ವಾಚ್ಯಳಾದಂತಹ ಲಕ್ಷ್ಮೀದೇವಿ ಆ ಭಗವಂತನ ಮಿತ್ರಳು ಅಂತ. ಭಗವಂತ ತನ್ನ ಪತ್ನಿಯನ್ನ ಮಿತ್ರಳು ಅಂತ ಭಾವಿಸಿರುವಾಗ ಆತನ ಪ್ರತಿಬಿಂಬಭೂತರಾದಂತಹ ನಾವು ಕೂಡ ನಮ್ಮ ಪತ್ನಿಯರನ್ನ ಮಿತ್ರರು ಅಂತ ಭಾವಿಸಬೇಕು. ಮಹಾಭಾರತದ ವನಪರ್ವವು ಕೂಡ ಭಾರ್ಯಾ ದೈವಕೃತ ಸಖ, ಭಾರ್ಯ ಅಂದ್ರೆ ದೇವರು ಕೊಟ್ಟ ಗೆಳತಿ ಅಂತ ಹೇಳಿದೆ. ಗಂಡ ಅಂದ್ರೆ ದೇವರು ಕೊಟ್ಟ ಗೆಳೆಯ ಅಂತ ನಾವು ಅದನ್ನ ಅನುಸಂಧಾನ ಮಾಡಬೇಕು. ಅದ್ರ ಜೊತೆಗೆ ಮತ್ತೆ ಭಾರ್ಯಾ ಮಿತ್ರಂ ಗೃಹೇಶು ಚ ಅಂತನೂ ಅದೇ ಮಹಾಭಾರತದ ವನಪರ್ವ ಹೇಳಿದೆ ಯಕ್ಷ ಪ್ರಶ್ನದಲ್ಲಿ. ಹೊರಗಡೆ ಅನೇಕ ಜನ ಮಿತ್ರರಿರಬಹುದು, ಮನೆಯಲ್ಲಿ ಪತ್ನಿಯೇ ಮಿತ್ರಳು, ಗಂಡ ಹೆಂಡಂದ್ರು ಹೀಗೆ ಮೂಲಭೂತವಾಗಿ ಪರಸ್ಪರ ಗೆಳೆಯ ಗೆಳತಿಯರು. ಆಮೇಲೆ ಅವರು ಗಂಡ ಮತ್ತು ಹೆಂಡಂದರು. ಹೀಗೆ ನಮ್ಮ ಕನ್ಯೆಯನ್ನ ಒಬ್ಬ ಪಾತ್ರನಿಗೆ, ಒಬ್ಬ ವರನಿಗೆ ನಾವು ಮದುವೆ ಮಾಡಿಕೊಡ್ತಿದ್ದೀವಿ ಅಂತ ಅನ್ಕೊಂಡಾಗ ದೇವರು ಕೊಟ್ಟ ಗೆಳತಿಯನ್ನ ಆತನಿಗೆ ಕೊಡ್ತಾ ಇದ್ದೇವೆ. ಆತನಿಗೆ ಮನೆಯಲ್ಲಿ ನಿತ್ಯವೂ ಎಲ್ಲ ರೀತಿಯಾದ ಸಾಂಗತ್ಯವನ್ನು ಒದಗಿಸಬಲ್ಲಂತಹ ಒಬ್ಬಳು ಗೆಳತಿಯನ್ನ ಆತನಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಅರ್ಥ. ಯಾವುದೋ ಒಂದು ಭೂಮಿಯನ್ನ ನಾವು ದಾನ ತಗೊಂಡಾಗ, ಬಂಗಾರ ದಾನ ತಗೊಂಡಾಗ, ಬೆಳ್ಳಿ ದಾನ ತಗೊಂಡಾಗ, ಗೋದಾನ ತಗೊಂಡಾಗ ಅದು ನಮಗೆ ಮಿತ್ರ ಆಗೋದಿಲ್ಲ. ಇದನ್ನು ಗಮನಿಸಬೇಕು. ಜಡವಾದ ಭೂಮಿ, ಅದರಲ್ಲಿ ಒಬ್ಬ ಅಭಿಮಾನಿ ದೇವತೆ ಇದ್ದಾಳೆ ಇಲ್ಲ ಅಂತಲ್ಲ, ಆದ್ರೆ ಅವಳನ್ನು ಮಿತ್ರ ಅಂತ ಭಾವಿಸುವಂತ ಯೋಗ್ಯತೆ ನಮ್ಮದಲ್ಲ. ಗೋವು ಅದರ ಅಭಿಮಾನಿ ದೇವತೆಗಳು, ಅದರಲ್ಲಿರುವಂತಹ ಅನೇಕ ದೇವತೆಗಳು, ಎಲ್ಲ ಕಡೆಯೂ ದೇವತೆಗಳು ಇದ್ದೇ ಇದ್ದಾರೆ. ಅಭಿಮಾನಿಗಳಿಲ್ಲದೆ ಇರುವಂತಹ ಸಂಗತಿಗಳೇ ಜಗತ್ತಿನಲ್ಲಿಲ್ಲ. ಆದ್ರೆ ಅವರೆಲ್ಲರನ್ನು ನಾವು ಮಿತ್ರರು ಅಂತ ಭಾವಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ನಾವು ದಾನ ತೆಗೆದುಕೊಂಡ ಮೇಲೂ ಕೂಡ ಮಿತ್ರರು ಅಂತ ಭಾವಿಸಬೇಕಾದಂತಹ, ಆ ಮೂಲಕ ನಮ್ಮ ಜೀವನವನ್ನು, ಆ ನಮ್ಮ ಮಿತ್ರಳ ಜೀವನವನ್ನು ಧರ್ಮ, ಅರ್ಥ, ಕಾಮ ಎಲ್ಲ ದೃಷ್ಟಿಯಿಂದಲೂ ತುಂಬಾ ಹಸನಾಗಿ ಮಾಡಿಕೊಳ್ಳಬೇಕಾದಂತಹ ಒಂದು ಅವಕಾಶ ಅದು. ಕನ್ಯಾದಾನವನ್ನು ನಾವು ಸ್ವೀಕಾರ ಮಾಡುವಾಗ ಆ ಭಾವನೆಯನ್ನು ಇಟ್ಕೊಂಡು ನಾವು ಕನ್ಯಾದಾನ ಸ್ವೀಕಾರ ಮಾಡಬೇಕು. ಕನ್ಯಾದಾನ ಕೊಡುವವರು ಕೂಡ ಆ ಭಾವನೆಯನ್ನು ಇಟ್ಕೊಂಡೇ ಮಾಡಬೇಕು. ದೇವರು ಕೊಟ್ಟ ಗೆಳತಿ ನಿನಗೆ ಇವಳು, ಸ್ವರ್ಗದಲ್ಲೇ ಪರಲೋಕದಲ್ಲೇ ಇವಳನ್ನ ಗೆಳತಿ ಅಂತ ಭಗವಂತ ನಿನಗೆ ನೇಮಿಸಿಕೊಟ್ಟಿದ್ದಾನೆ. ನಾನೀಗ ನನ್ನ ಹೆಂಡತಿಯ ಜೊತೆ ಈ ಮಗಳನ್ನು ಹೆತ್ತಿದ್ದೇನೆ, ನಿನಗೆ ನಿನ್ನದೇ ಆದ ಗೆಳತಿಯನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಆ ಒಂದು ಭಾವನೆಯನ್ನು ಕೊಡಬೇಕು. ನಮ್ಮ ದೃಷ್ಟಿಯಿಂದ ಆತ ಸತ್ಪಾತ್ರನಾಗಿದ್ದಾನೋ ಇಲ್ಲೋ ಅನ್ನೋದು ಮಾತ್ರ ಮುಖ್ಯ ಅಲ್ಲ. ಆ ಕನ್ಯೆಯ ದೃಷ್ಟಿಯಿಂದ ಆತ ಪಾತ್ರನಾಗಿದ್ದಾನ, ಆ ಕನ್ಯೆಗೆ ಅವನು ಮಿತ್ರನಾಗಿ ನಾಳೆ ನಡ್ಕೊಳ್ತಾನ ಅಂತನ್ನುವುದೆಲ್ಲ ಮುಖ್ಯ ಆಗ್ಬೇಕು. ಕನ್ಯಾ ವರೇತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತರೇ ಜನಾ ಅಂತ ಒಂದು ಸುಭಾಷಿತ ಹೇಳ್ತದೆ. ಕನ್ಯೆಯಾದವಳು ವರನಲ್ಲಿ ರೂಪವನ್ನು ನೋಡ್ತಾಳಂತೆ. ಕನ್ಯೆಯ ತಾಯಿ ತನ್ನ ಅಳಿಯನಾಗಬೇಕಾದವನು ಒಳ್ಳೆ ಧನವಂತನಾಗಿದ್ದಾನೋ ಇಲ್ಲೋ ಅನ್ನೋದನ್ನು ಗಮನಿಸ್ತಾಳಂತೆ. ಕನ್ಯೆಯ ತಂದೆ ತನ್ನ ಅಳಿಯನಲ್ಲಿ ಒಳ್ಳೆ ವಿದ್ಯೆ ಇದೆಯೋ ಇಲ್ಲೋ ಅನ್ನೋದನ್ನು ಗಮನಿಸ್ತಾನೆ. ಕನ್ಯೆಯ ಬಂಧು ಬಾಂಧವರು ಆ ವರನಲ್ಲಿ, ಭಾವಿ ವರನಲ್ಲಿ ಒಳ್ಳೆ ಕುಲದ ಹಿನ್ನೆಲೆ, ಸುಸಂಸ್ಕೃತ ಕುಲದ ಹಿನ್ನೆಲೆ ಇದೆಯೋ ಇಲ್ಲೋ ಅಂತ ಅನ್ನೋದನ್ನು ನೋಡ್ತಾರೆ. ಉಳಿದ ಜನ ಮದುವೆಗೆ ಬರುವವರೆಲ್ಲ ಆ ಮದುವೆ ನಡೆದಾಗ ಅಲ್ಲೇನು ಮೃಷ್ಟಾನ್ನ ಭೋಜನ ನಮಗೆ ಸಿಗ್ತದೋ ಅಂತ ನೋಡ್ತಾರಂತೆ. ಹಾಸ್ಯದ ಮಾತು. ಕನ್ಯೆ
ಆ ವರನ ಬಾಹ್ಯ ರೂಪವನ್ನು ನೋಡ್ತಾಳೆ. ಬಾಹ್ಯ ರೂಪವು ಮುಖ್ಯವೇ, ಅಂತರಂಗದ ಆತನ ಗುಣವನ್ನು ಕೂಡ ಗಮನಿಸ್ತಾಳೆ. ಯಾರು ನಮಗೆ ಅನುರೂಪರಾಗಿದ್ದಾರೋ, ಕನ್ಯಾ ವರೆಯತೆ ರೂಪಂ ಅಂದ್ರೆ ರೂಪ ಅಂದ್ರೆ ಅನುರೂಪರಾಗಿರುವುದು. ಅಂತರಂಗದಲ್ಲೂ ಬಹಿರಂಗದಲ್ಲೂ ನಮಗವರು ಅನುರೂಪರಾಗಿದ್ದಾರ, ಗುಣಗಳ ಸಮಾನತೆ ಇದೆಯಾ, ನಾವು ಅವರನ್ನ ಮಿತ್ರ ಅಂತ ಭಾವಿಸ್ಲಿಕ್ಕೆ ನಮ್ಗೆ ಸಾಧ್ಯ ಇದೆಯಾ? ನಮ್ಮ ಯಜಮಾನರನ್ನ, ನಮ್ಮ ಯಜಮಾನರು ನನ್ನನ್ನ ಮಿತ್ರಳು ಅಂತ ಭಾವಿಸ್ತಾಳ ಅನ್ನುವುದನ್ನೆಲ್ಲ ಅವಳು ಸೂಕ್ಷ್ಮವಾಗಿ ಗಮನಿಸ್ತಾಳೆ ಕನ್ಯಾ. ವರನಾದವನು ಆ ಎಲ್ಲಾ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುವುದಾದ್ರೆ ಅವನು ಕನ್ಯಾದಾನ ಸ್ವೀಕಾರ ಮಾಡಬೇಕು. ಅಂಥವನಿಗೆ ಕನ್ಯಾದಾನ ಮಾಡಬೇಕು. ಅದ್ರ ಬಗ್ಗೆ ಎಷ್ಟು ನಾವು ಎಚ್ಚರ ವಹಿಸಿದ್ರು ಕಡಿಮೆನೆ. ಕನ್ಯಾದಾನದ ವಿಷಯದಲ್ಲಿ, ಕನ್ಯಾದಾನದ ನೆಪದಲ್ಲಿ ಅನೇಕ ಅವಾಂತರಗಳು, ಅನೇಕ ಆಭಾಸಗಳು, ಪ್ರಹಸನಗಳು, ನಡೆದು ಆ ಜೀವನ ಅಂತನದು ಸುಖಮಯ ಆಗಬೇಕಾದದ್ದು ನರಕ ಆಗಿಬಿಡ್ತದೆ. ಹೇಳಿದ್ರಿ ಈಗ ಆ ಕನ್ಯೆಯ ರೋಮದಲ್ಲಿ, ಆ ಕನ್ಯೆಯ ಶರೀರದಲ್ಲಿ ಎಷ್ಟು ರೋಮಕೂಪಗಳು ಇರ್ತಾವೋ ಅಷ್ಟು ವರ್ಷ ಇವನು ಸುಖ ಪಡ್ತಾನೆ ಅಂತೆಲ್ಲ ನೋಡಿದೆವು. ಒಂದು ವೇಳೆ ಆ ಮದುವೆ ಸಮದಾಂಪತ್ಯ ಆಗದೆ ವಿಷಮ ದಾಂಪತ್ಯದಲ್ಲಿ ವಿಪರಿಣಮಿಸಿದರೆ ಆವಾಗಲೂ ಕೂಡ ಇಹಲೋಕದಲ್ಲಿಯೂ ಕನ್ಯಾದಾನ ಮಾಡಿದವನು, ಕನ್ಯಾದಾನ ಸ್ವೀಕಾರ ಮಾಡಿದವನು, ಅನುಮೋದಕರು ಎಲ್ಲರೂ ಕೂಡ ನರಕವನ್ನೇ ಅನುಭವಿಸಬೇಕಾಗ್ತದೆ. ಪ್ರತ್ಯಕ್ಷ ನರಕವನ್ನು ಇಲ್ಲೇ ಅನುಭವಿಸಬೇಕಾಗ್ತದೆ. ನಾಳೆ ಪರಲೋಕಕ್ಕೆ ಹೋದ ಮೇಲೆ ಅಲ್ಲಿಯೂ ಕೂಡ ಆ ಕನ್ಯೆಯ ದೇಹದಲ್ಲಿ ಎಷ್ಟು ರೋಮಕೂಪಗಳಿರ್ತಾವೋ ಅಷ್ಟು ವರ್ಷ ದುಃಖವನ್ನು ಅನುಭವಿಸಬೇಕಾಗ್ತದೆ. ಆ ಮಾತು ಶಾಸ್ತ್ರದಲ್ಲಿ ಬರಲಿಲ್ಲ, ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತ ಬಯಸಿದೆ. ಕನ್ಯಾದಾನ ಮಾಡಿ ಆ ವರನ ಬದುಕನ್ನು ಹಸನು ಮಾಡಿದರೆ ಅದರಿಂದ ಎಷ್ಟು ಸುಖ ಸಿಗಬಹುದು. ಆ ಜೀವನ ದುರಂತ ಆದ್ರೆ ಇಬ್ಬರ ಜೀವನವೂ ದುರಂತ. ಇವಳ ಮೂರ್ಖತನದಿಂದ ಅವನ ಜೀವನ ದುರಂತ, ಅವನ ಮೂರ್ಖತನದಿಂದ ಇವಳ ಜೀವನ ದುರಂತ, ಸುತ್ತಮುತ್ತಲಿರುವವರ ಅಪ್ರಾಯೋಗಿಕ ಧೋರಣೆಗಳಿಂದ ಮತ್ತೆ ತಪ್ಪು ನಿರ್ಧಾರಗಳಿಂದ, ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸ್ಥೂಲ ದೃಷ್ಟಿಯಿಂದ ಅದನ್ನು ಗಮನಿಸಿ ಭೂದಾನ ಮಾಡಿದಂತೆ, ಗೋದಾನ ಮಾಡಿದಂತೆ, ಸುವರ್ಣ ರಚಿತ ದಾನ ಮಾಡಿದಂತೆ, ಮತ್ತೆ ಯಾವುದೋ ಜಡವಾದ ವಸ್ತುವನ್ನ ಒಬ್ಬನಿಗೆ ದಾನ ಮಾಡಿದಂತೆ ಕನ್ಯೆಯನ್ನು ದಾನ ಮಾಡಿ ನಾನು ಕೃತಕೃತ್ಯನಾಗಿದ್ದೇನೆ, ನನಗೆ ಸ್ವರ್ಗದಲ್ಲಿ ಇಂಥ ಸ್ಥಾನ ಕಟ್ಟಿಟ್ಟದ್ದು ಕಾದಿದೆ ನನಗೆ ಅಂತ ಹರ್ಷ ಪಡುವುದಾದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿರ್ಲಿಕ್ಕಿಲ್ಲ. ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕು. ಗಮನಿಸಿ ಕನ್ಯಾದಾನಕ್ಕೆ ನಾವು ಅಣಿಯಾಗಬೇಕು ಅಂತ ನಿನ್ನೆ ಹೇಳಿದ್ದೆ. ಅದನ್ನು ಮತ್ತೊಂದು ಬಾರಿ ಹೇಳಬೇಕು ಅಂತ ಕಾಣಿಸ್ತು. ಜಗತ್ತಿನಲ್ಲಿ ನಡೆಯುವ ಅಸಂಗತಿಗಳನ್ನೆಲ್ಲ ಗಮನಿಸಿ, ಮದುವೆ ನೆಪದಲ್ಲಿ ನಡೆಯುವ ಪ್ರಹಸನಗಳನ್ನೆಲ್ಲ ಗಮನಿಸಿದ ಮೇಲೆ ಇದನ್ನು ಮತ್ತಷ್ಟು ಹೇಳಬೇಕು ಅಂತ ಕಾಣ್ತು. ಅದಕ್ಕಾಗಿ ಹೇಳಿದ್ದೇನೆ. ಮುಂದೆ ಸುವರ್ಣ ದಾನದ ಬಗ್ಗೆ ವರ್ಣನೆ ಮಾಡ್ತಾರೆ. ಸುವರ್ಣ ಅಂತನ್ನುವುದು ದೇವತೆಗಳ ರೂಪ, ತೈಜಸ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹಿಂದೆ ಅನೇಕ ಕಡೆ ಬಂದಿದೆ ಅದು. ಆದ್ರಿಂದ ಆ ತೇಜೋ ರೂಪದ ಸುವರ್ಣವನ್ನ ಆ ದೃಷ್ಟಿಯಿಂದ ದಾನ ಮಾಡಬೇಕು. ಶ್ರೋತ್ರಿಯನಾದಂಥ, ಸುವೃತ್ತನಾದಂಥ, ಬಹುಪುತ್ರನಾಗಿದ್ದಾನೆ ಅಂಥವನಿಗೆ ದಾನ ಮಾಡಬೇಕು. ದಾನ ಮಾಡಿದರೆ ಅವನು ಸುವರ್ಣವನ್ನ ದಾನ ಸ್ವೀಕಾರ ಮಾಡಿ ತನ್ನ ಜೀವನವನ್ನು ಸುಗಮವಾಗಿ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಸುವರ್ಣ ದಾನದಿಂದ ಸರ್ವ ಪಾಪಗಳನ್ನು ಕಳ್ಕೊಳ್ತಾನೆ. ಹಿಂದೆ ಎಲ್ಲ ಇದು ಶಾಂತಿ ಪರ್ವದಲ್ಲೂ ಬಂದಿದೆ, ಇದೇನು ಹೊಸದಲ್ಲ. ವಿಮಾನವನ್ನೇರಿ ಎಲ್ಲ ರೀತಿಯಾದ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಅಲ್ಲಿ ವರ್ಷಕೋಟಿ ಕಾಲ ಇದ್ದು ಅಲ್ಲಿಂದ ಮತ್ತೆ ಈ ಲೋಕಕ್ಕೆ ಮರಳಿ ಬಂದು ವೇದಾಂಗ ತತ್ವಜ್ಞನಾದಂಥ ಬ್ರಾಹ್ಮಣನಾಗಿ ಜನಿಸ್ತಾನೆ. ಕೋಟಿ ಧನಪತಿಯಾಗಿದ್ದಾನೆ, ಕೋಟ್ಯಧೀಶನಾಗಿ ಜನಿಸ್ತಾನೆ. ಬೆಳ್ಳಿ ದಾನವನ್ನು ಮಾಡಬೇಕು ದರಿದ್ರನಾದಂತಹ ಬ್ರಾಹ್ಮಣನಿಗೆ. ಇಲ್ಲದ ಕಡೆ ದರಿದ್ರ ಅಂದ್ರೆ ದಟ್ಟ ದರಿದ್ರ,
ಅಂತೀಗ ಅಷ್ಟೇ ಅರ್ಥ ಏನಲ್ಲ. ದರಿದ್ರ ಅಂದ್ರೆ ಅಗತ್ಯ ಇರುವವನು. ಇಲ್ಲೆಲ್ಲ ಅದನ್ನು ಮಹತ್ವದ್ದಾಗಿ ವರ್ಣನೆ ಮಾಡಿದ್ದಾರೆ. ವೃಥಾ ವೃಷ್ಟಿ ಸಮುದ್ರೇಶು ವೃಥಾ ತೃಪ್ತಸ್ಯ ಭೋಜನಂ ವೃಥಾ ದಾನಂ ಸುತೃಪ್ತಸ್ಯ ಅಂತೀಗೆಲ್ಲ ಒಂದು ಸುಭಾಷಿತವೇ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಸಮುದ್ರಕ್ಕೆ ಮಳೆ ಬಂದು ವ್ಯರ್ಥ. ವೃಥಾ ತೃಪ್ತಸ್ಯ ಭೋಜನಂ, ಈಗಾಗಲೇ ತೃಪ್ತಿ ಯಾರಿಗಾಗಿದೆ ಅಂಥವನಿಗೆ ಮತ್ತಷ್ಟು ಕರೆದು ಭೋಜನ ಮಾಡಿಸುವುದು ವ್ಯರ್ಥವೇ. ಹಸಿದವರಿಗೆ ಕರೆದು ಭೋಜನ ಮಾಡಿಸ್ಬೇಕು. ಶಾಂತ ಸಂವಾಹನಂ ಅಂತೆಲ್ಲ ಹಿಂದೆ ಬಂದಿದೆ. ಹಾಗೆ ವೃಥಾ ದಾನಂ, ಯಾರಿಗೆ ಈಗಾಗಲೇ ಧನ ಇದೆಯೋ ಅಂಥವನಿಗೆ ದಾನ ಮಾಡುವುದು ಮತ್ತೆ ವ್ಯರ್ಥವೇ. ದರಿದ್ರ ಅಂತ ಶಬ್ದವನ್ನು ಇಷ್ಟು ಒತ್ತಿ ಹೇಳಿದ್ದಾರೆ. ನಾವು ಸತ್ಪಾತ್ರ ಸಿಗಬೇಕು ಅಂತ ಆಲೋಚನೆ ಮಾಡಿ ಉಳ್ಳವರಿಗೆ ಮತ್ತಷ್ಟು ದಾನಗಳನ್ನು ಮಾಡ್ತೀವಿ. ಅನೇಕ ಬಾರಿ ನಮ್ಮ ದೃಷ್ಟಿಯಲ್ಲಿ ಆ ಸತ್ಪಾತ್ರರಾಗಿರುವಂಥವರು ಈಗಾಗಲೇ ಸಾಕಷ್ಟು ಗಳಿಸಿದವರು ಆಗಿರಬಹುದು. ಅವ್ರ ಹತ್ರ ಬೇಕಾದಷ್ಟು ಸಂಪತ್ತಿ ಈಗಾಗಲೇ ಇರಬಹುದು. ಆ ದಾರಿದ್ರ್ಯ ಅಂದ್ರೆ ದಾನವನ್ನು ಸ್ವೀಕಾರ ಮಾಡುವ ಅಗತ್ಯವೇ ಅವ್ರಿಗೆ ಇಲ್ಲದೆ ಇರಬಹುದು. ಅಂಥವ್ರಿಗೆಲ್ಲ ದಾನ ಮಾಡುವ ಮೂಲಕ ನಾವು ಆ ದಾನದ ಮಹತ್ವವನ್ನು ಕಡೆಗಣಿಸ್ತೇವೆ. ಆದ್ರಿಂದ ದಾನ ಮಾಡುವಾಗ ಮತ್ತಷ್ಟು ಹುಡುಕಬೇಕು, ಅದು ಮುಖ್ಯ. ಅಗತ್ಯ ಇರುವಂತವರು ಅನೇಕ ಜನ ಇರ್ತಾರೆ. ಆದ್ರೆ ನಮ್ಗೆ ಅಗತ್ಯ ಇದೆ ಅಂತ ಅವ್ರು ಹೇಳ್ಕೊಳ್ದೇ ಇರಬಹುದು. ಅಂಥವ್ರನ್ನ ಹುಡುಕಿ ಅವರಿಗೆ ದಾನ ಮಾಡಬೇಕು ಅಂತ ಅರ್ಥ. ಆದ್ರಿಂದ ದಾನ ಮಾಡುವಾಗ ಸತ್ಪಾತ್ರ ಅನ್ನುವುದು ಎಷ್ಟು ಮುಖ್ಯವೋ ಅವರ ಅಗತ್ಯವೂ ಮುಖ್ಯ, ಅವರಿಗೆ ದಾರಿದ್ರ್ಯವೂ ಕೂಡ ಮುಖ್ಯ. ನಾವು ಒಂದು ವಿಷಯವನ್ನು ಯಾವತ್ತೂ ಗಮನದಲ್ಲಿ ಇಟ್ಕೊಳ್ಬೇಕು. ನಮಗೆ ಸ್ವರ್ಗ ಲೋಕದಲ್ಲಿ ಬರುವ ಪುಣ್ಯ ಬಹಳ ಮಹತ್ವದ್ದಾಗಬಾರದು. ಯಾರೋ ಒಬ್ಬ ಸತ್ಪಾತ್ರನಾಗಿದ್ದಾನೆ, ಹೆಚ್ಚು ಸತ್ಪಾತ್ರನಾಗಿದ್ದಾನೆ, ಆದ್ರೆ ಉಳ್ಳವನಾಗಿದ್ದಾನೆ. ಅವನಿಗಿಂತ ಸ್ವಲ್ಪ ಕಡಿಮೆ ಸತ್ಪಾತ್ರ ಆಗಿದ್ರು, ದರಿದ್ರನಾಗಿದ್ರೆ, ಅಗತ್ಯ ಉಳ್ಳವನಾಗಿದ್ರೆ ಅವನಿಗೆ ದಾನ ಮಾಡುವುದು ಯೋಗ್ಯ. ಅಯೋಗ್ಯನಿಗೆ ದಾನ ಮಾಡುವುದು ಬೇಡ. ಸತ್ಪಾತ್ರತ್ವದ ವಿಷಯದಲ್ಲೇ ಒಬ್ಬ ಹೆಚ್ಚು ಸತ್ಪಾತ್ರ ಆಗಿರ್ಬೋದು, ಮತ್ತೊಬ್ಬ ಕಡಿಮೆ ಸತ್ಪಾತ್ರ ಆಗಿರಬಹುದು. ಅಂತ ಸಂದರ್ಭದಲ್ಲಿ ಆ ಹೆಚ್ಚು ಸತ್ಪಾತ್ರನಾದವನು ದರಿದ್ರನಲ್ಲದೆ ಹೋದ್ರೆ ಅವನನ್ನು ಒಂದೆರಡು ಬಾರಿ ನಾವು ಬಿಟ್ಟು ಕಡಿಮೆ ಸತ್ಪಾತ್ರನಾದರೂ ದರಿದ್ರನಾದವನಿಗೆ ಆ ದಾನವನ್ನು ಮಾಡುವುದು ಹೆಚ್ಚು ಯೋಗ್ಯ. ನಮಗೊಂದಿಷ್ಟು ಪುಣ್ಯ ಕಡಿಮೆ ಬರಲಿ, ಸತ್ಪಾತ್ರನಿಗೆ ದಾನ ಮಾಡಿದ್ರಿಂದ ಹೆಚ್ಚು ಪುಣ್ಯ ಬರ್ತದೆ ಅಂತ ನಾವು ಭಾವಿಸಿದ್ದಾಗ ನಮಗೆ ಒಂದಿಷ್ಟು ಪುಣ್ಯ ಕಡಿಮೆ ಬರಲಿ. ಆದ್ರೆ ಯಾರಿಗೆ ವಾಸ್ತವಿಕವಾದ ಅಗತ್ಯ ಇದೆ ಅವನು ಅದನ್ನು ನಡ್ಸ್ಕೊಂಡು ಹೋಗುವಂತಾಗಲಿ. ಸತ್ಪಾತ್ರ, ಬ್ರಾಹ್ಮಣ ಅಂತ ಇಷ್ಟೆಲ್ಲ, ಶ್ರೋತ್ರಿಯ, ಸುವೃತ್ತ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಅವರು ಬ್ರಾಹ್ಮಣರು ಜೀವನಕ್ಕಾಗಿ ಬೇರೆ ವೃತ್ತಿಯನ್ನು ಅವಲಂಬಿಸುವಂತವರಲ್ಲ. ಆ ಥರ ಇದ್ರು ಹಿಂದೆ. ಅಂಥವ್ರನ್ನ ನೋಡಬೇಕು ಅಂತ ಅನೇಕ ಕಡೆ ಹೇಳ್ತಾರೆ. ಈಗಾಗಲೇ ಜೀವನಕ್ಕಾಗಿ ಒಂದು ಭದ್ರವಾದಂತಹ ನೆಲೆ ಇದ್ದವನನ್ನ ಕರೆಯುವುದಕ್ಕಿಂತ ಅಷ್ಟು ಸುಭದ್ರವಾದ ನೆಲೆ ಯಾರಿಗಿಲ್ಲ ಅಂಥವನನ್ನು ಕರಿಬೇಕು ಅಂತ ಇದ್ರದ್ದೆಲ್ಲ ಅರ್ಥ. ದರಿದ್ರ ಅನ್ನೋ ಶಬ್ದಕ್ಕೆ ಇದೆಲ್ಲ ಅರ್ಥ ಇದೆ. ದಾರಿದ್ರ್ಯ ಅಂದ್ರೆ ಕೇವಲ ಬಡತನ ಅಂತಿಷ್ಟೇ ಅರ್ಥ ಅಲ್ಲ. ಜೀವನಕ್ಕಾಗಿ ಸೀದತೆ ಅಂತ ಬಂದಿದೆ, ಹಿಂದೆ ಶಾಂತಿ ಪರ್ವದಲ್ಲಿ ಬಂದಿದೆ. ಸರಿಯಾದ ವೃತ್ತಿ ಇಲ್ಲದೆ ವೃತ್ತಿಹೀನನಾದವನಿಗೆ ಅಂತ ಶಬ್ದವು ಕೂಡ ಬಂದಿದೆ. ಅಂಥವನನ್ನ ಸುಭದ್ರವಾದ, ಸ್ಥಿರವಾದ, ವಿಶ್ವಾಸಾರ್ಹವಲ್ಲದ ವೃತ್ತಿ ಯಾರಿಗಿರೋದಿಲ್ವೋ ಅಂಥವ್ರನ್ನ ಗಮನಿಸಿ ದಾನ ಕೊಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿಯೇ ಬಂದಿದೆ ಆ ಶಬ್ದ ಕೃಷವೃತ್ತಯೇ ಅಂತ. ಕೃಷವೃತ್ತಯೇ, ಕೃಷಗವೇ ಅಂಥವ್ರಿಗೆ ದಾನ ಮಾಡಬೇಕು. ಮನೆಯಲ್ಲಿ ಗೋ ಸಂಪತ್ತು ಬಹಳ ಇಲ್ಲ, ಗೋವು ಬೇಕು, ಹೈನು, ಹಾಲು, ಮೊಸರು ಇತ್ಯಾದಿಗಳ ಅನುಕೂಲಕ್ಕಾಗಿ ಹೈನು ಬೇಕೇ ಬೇಕು. ಆದ್ರೆ ಗೋ ಸಂಪತ್ತು ಬಹಳ ಇಲ್ಲ ಅವನ ಹತ್ರ. ಅಂಥ ವ್ಯಕ್ತಿಗೆ ಕೃಷವೃತ್ತಿ ನಮಗೆ ಈಗ ಅಲ್ಲಿ ಅನೇಕ ಜನ ಪುಷ್ಟ ವೃತ್ತಿಗಳೇ ಸಮಾಜದಲ್ಲಿ ಕಾಣಿಸ್ತಾರೆ. ಸುಪುಷ್ಟವಾದಂತಹ ವೃತ್ತಿ ಇರ್ತದೆ ಅವರಿಗೆ. ಜೀವನಕ್ಕಾಗಿ ಅವ್ರು ಯಾವ ರೀತಿಯಾದ ಕಷ್ಟಪಡಬೇಕಾಗಿಲ್ಲ, ಸುಖವಾಗಿ ಬದುಕಿರ್ತಿರ್ತಾರೆ. ಅಂಥವರನ್ನ ಪುಷ್ಟ ವೃತ್ತಿಗಳು ಅಂತ ಹೇಳ್ಬೋದು ನಾವು. ಅವರ ಬದಲಾಗಿ ಕೃಷವೃತ್ತಿಗಳನ್ನು ನಾವು ಹುಡುಕಿ ದಾನ ಮಾಡಬೇಕು. ಅದಕ್ಕಾಗಿ ಒಂದಿಷ್ಟು ಪ್ರಯತ್ನ ಪಡಬೇಕಾಗ್ತದೆ. ಆದ್ರೆ ಆ ಪ್ರಯತ್ನ
ಪಟ್ಟಾದ್ರೂ ಕೂಡ ನಮ್ಮ ದಾನವನ್ನು ಸಾರ್ಥಕ ಮಾಡ್ಕೋಬೇಕು. ಅಂಥವ್ರಿಗೆ ಬೆಳ್ಳಿ ದಾನ ಮಾಡಿದ್ದಾದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಮರಳಿ ಇಲ್ಲಿ ಬಂದು ಈ ಶ್ರೀಮಂತನಾದಂಥ ರಾಜನಾಗಿ ಹುಟ್ಟುತ್ತಾನೆ ಅಂತ ವರ್ಣನೆ ಮಾಡ್ತಾರೆ. ತಿಲ ಪರ್ವತಕಂಬೆಸ್ತು ಶ್ರೋತ್ರಿಯಾಯ ಪ್ರಯಚ್ಛತಿ, ದೊಡ್ಡ ಪ್ರಮಾಣದ ಎಳ್ಳನ್ನು ದಾನ ಮಾಡಬೇಕು ಅಂತನೂ ವರ್ಣನೆ ಮಾಡ್ತಾರೆ. ಅವನು ಶ್ರೋತ್ರಿಯನಾಗಿರ್ಬೇಕು, ಎಳ್ಳಿನ ದಾನ ಸ್ವೀಕಾರ ಮಾಡುವವನು. ಹಾಗೆ ವಿಶೇಷಣೆ ದರಿದ್ರಾಯ, ಅಗತ್ಯವುಳ್ಳವನಾಗಿರ್ಬೇಕು. ವೃಷೋತ್ಸರ್ಗ ಮಾಡಿದ್ರಿಂದ ಏನು ಪುಣ್ಯ ಬರಬೇಕೋ ಆ ಪುಣ್ಯವನ್ನು ಎಳ್ಳಿನ ರಾಶಿಯನ್ನು ದಾನ ಮಾಡಿದ್ರಿಂದ ಪಡ್ಕೋತಾನೆ ಅಂತ ಹೇಳ್ತಾರೆ. ವೃಷೋತ್ಸರ್ಗ ಮಾಡುವುದು ಅಂದ್ರೆ ದೇವರ ಪ್ರೀತಿಗಾಗಿ ಎತ್ತುಗಳನ್ನು ದಾನ ಮಾಡ್ತಾರೆ. ಎತ್ತುಗಳನ್ನ ಬಿಟ್ಟು ಬಿಡ್ತಾರೆ. ದೇವರ ಪ್ರೀತಿಗಾಗಿ ಬಿಟ್ಟ ಎತ್ತು ಅಥವಾ ಆಕಳು ಇದೆಲ್ಲ ನಮಗೂ ಅಲ್ಲಲ್ಲಿ ಕಂಡು ಬಂದಿರ್ತದೆ, ನೀವು ನೋಡಿರ್ತೀರಿ. ಆಕಳುಗಳ ಸಂಖ್ಯೆ, ಎತ್ತುಗಳ ಸಂಖ್ಯೆಯೇ ಕಡಿಮೆ ಆದಾಗ ದೇವರ ಪ್ರೀತಿಗಾಗಿ ಅದನ್ನ ಯಾರು ಬಿಟ್ಟಿಲ್ಲದೆ ಇರಬಹುದು. ಆದ್ರೂ ಅಲ್ಲಲ್ಲಿ ಅಂತದ್ದು ಕಂಡು ಬರ್ತದೆ, ದೇವರ ಎತ್ತು, ದೇವರ ಆಕಳು ಅಂತ. ಅದನ್ನ ಯಾರು ತಡೆಯೋದಿಲ್ಲ ಸಾಮಾನ್ಯವಾಗಿ. ಯಾವ ಜಮೀನಲ್ಲಿ ಅದು ಬಂದ್ರು ಏನು ತಿಂದ್ರು ಅದನ್ನ ಯಾರು ತಡೆಯೋದಿಲ್ಲ. ಅದನ್ನ ವೃಷೋತ್ಸರ್ಗ ಅಂತ ಕರೀತಾರೆ. ಕೆಲವು ಕಡೆ ನೀಲ ವೃಷೋತ್ಸರ್ಗ ಅಂತ ಹೇಳ್ತಾರೆ. ನೀಲಂ ವಾ ವೃಷ ಮುತ್ಸೃಜಯತ್ ಅಂತ ಕೂಡ ಹೇಳ್ತಿರ್ತಾರೆ. ಕಪ್ಪು ಬಣ್ಣದ ಎತ್ತನ್ನು ಬಿಡಬೇಕು ಅಂತನೂ ಅದಕ್ಕೂ ಮಹಾಫಲ ಇದೆ ಅಂತ ಹೀಗೆ ವರ್ಣನೆ ಕಂಡು ಬರ್ತದೆ ಶಾಸ್ತ್ರದಲ್ಲಿ. ಅದನ್ನು ಮಾಡಿದ್ರಿಂದ ಏನು ಪುಣ್ಯ ಬರಬೇಕು, ನೀಲ ವೃಷೋತ್ಸರ್ಗ ಮಾಡಿದ್ರಿಂದ ಅಂಥ ಪುಣ್ಯವನ್ನ ತಿಲದಾನ ಮಾಡಿದವನು ಕೂಡ ಪಡ್ಕೋತಾನೆ, ಪಾಪರಹಿತನಾಗ್ತಾನೆ. ಹಾವು ಪೊರೆಯನ್ನು ಬಿಟ್ಟು ಹೇಗೆ ಹೊಸತನವನ್ನು ಪಡ್ಕೋತದೆ, ಯಥಾ ತ್ವಚಂ ಭುಜಂಗೋವಾ ತ್ಯಕ್ತ್ವಾ ದಿವ್ಯತನುರ್ಭವೇತ್, ಅದರಂತೆ ಎಳ್ಳಿನ ದಾನ ಮಾಡಿದವನು ಕೂಡ ದೀರ್ಘಕಾಲ ಕಾಮರೂಪಿಯಾಗಿ ಸ್ವರ್ಗಲೋಕದಲ್ಲಿ ವಿಹಾರ ಮಾಡ್ತಾನೆ. ಅದಷ್ಟೇ ಅಲ್ಲದೆ ಕೊಡಬೇಕಾದ ಸಂಗತಿಗಳು ಅನೇಕ ಇವೆ. ಎಳ್ಳು, ಗೋವುಗಳು, ಸುವರ್ಣ, ಅನ್ನ, ಕನ್ಯೆ, ಭೂಮಿ ಇದೆಲ್ಲವನ್ನೂ ದಾನ ಕೊಡಬೇಕು ಸಂದರ್ಭ ನೋಡಿ. ಆ ದಾನ ಕೊಟ್ಟದ್ದಾದ್ರೆ ಅವು ಆಯಾ ಕಾಲದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಉದ್ಧರಿಸ್ತಾವೋ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ತಿಲಧೇನುವಿನ ವರ್ಣನೆ ಇದೆ. ಧೇನುವನ್ನೇ ದಾನ ಮಾಡ್ಲಿಕ್ಕಾಗದೇ ಇದ್ದವರು ಒಂದು ತಟ್ಟೆಯಲ್ಲಿ, ದೊಡ್ಡ ತಾಬಾಣ ಅಥವಾ ತಟ್ಟೆಯಲ್ಲಿ ಧೇನುವಿನ ಆಕಾರದಲ್ಲಿ ಎಳ್ಳನ್ನ ರಚನೆ ಮಾಡಿ ಅದನ್ನ ದಾನ ಮಾಡಬೇಕು ಅಂತ ಹೀಗೆ ಅದ್ರ ಬಗ್ಗೆ ಕೇಳಿ ಬರ್ತದೆ. ಹಿಂದೆ ಶಾಂತಿ ಪರ್ವದಲ್ಲಿ ಅದು ಬಂದಿದೆ. 1000 ಗೋದಾನ ಮಾಡಿದ ಫಲ ಅವನಿಗಿದೆ ಅಂತ ಅದ್ರ ತಾತ್ಪರ್ಯ. ಹೀಗೆ ಗೋದಾನ ಮಾಡ್ಲಿಕ್ಕಾಗದೆ ಹೋದಾಗ ಅದರ ಪ್ರತ್ಯಾಮ್ನಾಯವಾಗಿ ತಿಲಧೇನುವನ್ನು ಕೂಡ ದಾನ ಮಾಡಬಹುದು. ಕೋಟಿಗಟ್ಟಲೆ ವರ್ಷದಲ್ಲಿ ಕೋಟಿ ವರ್ಷಗಳ ಗಟ್ಟಲೆ ಅವನು ಸ್ವರ್ಗದಲ್ಲಿರ್ತಾನೆ. ತಿಲಾನಾಂ ಕುಡಪೈರ್ಯಸ್ತು ತಿಲಧೇನು ಪ್ರಯಚ್ಛತಿ ಅಂತ. ಕುಡಪ ಅಂದ್ರೆ ಪ್ರಮಾಣ, ದೊಡ್ಡ ಪ್ರಮಾಣದಲ್ಲಿ ತಿಲಧೇನುವನ್ನ ಪಾತ್ರೆಯಲ್ಲಿ ಎಳ್ಳನ್ನ ಹರಡಿ ಅಥವಾ ಎಳ್ಳಿನಿಂದ ಗೋವನ್ನು ರಚನೆ ಮಾಡಬೇಕು ಅಂತನೂ ಕೆಲವು ಕಡೆ ಕಂಡು ಬರ್ತದೆ. ಆ ತರ ದಾನ ಮಾಡುವುದು ಶಾಸ್ತ್ರದಲ್ಲಿ ಕಂಡಿದೆ. ಅಷ್ಟ ಆಢಕೈಹಿ ತಿಲೈಹಿ ಕೃತ್ವ ತಿಲಧೇನು ನರಾಧಿಪ. 8 ದ್ರೋಣದ ಪರಿಮಾಣ, ದೊಡ್ಡ ಕೊಳಗದ ಪ್ರಮಾಣದಲ್ಲಿ ಅಂತ ಹೇಳ್ತಾರೆ. ಆ ಎಳ್ಳನ್ನ ಆ ದೊಡ್ಡ ಪ್ರಮಾಣದಲ್ಲಿ ತುಂಬಿ ಅದರಿಂದ ತಿಲಧೇನುವನ್ನ ರಚನೆ ಮಾಡಿ ಮೇಷ ಸಂಕ್ರಮಣ, ತುಲಾ ಸಂಕ್ರಮಣಗಳಲ್ಲಿ ದಾನ ಮಾಡಿದ್ರೆ ಅದಕ್ಕೆ ಮಹಾಫಲ ಇದೆ. ನನ್ನ ಅನುಗ್ರಹವನ್ನು ಪಡೆದು ನನ್ನ ಬಳಿಗೆ ಬರ್ತಾನೆ ಅಂತ ಅದರ ತಾತ್ಪರ್ಯ. 1000 ಕನ್ಯಾದಾನ ಮಾಡಿದಾಗ ಏನು ಫಲ ಸಿಗ್ತದೋ ಅದೆಲ್ಲವನ್ನು ಆ ತಿಲಧೇನುವನ್ನ ದಾನ ಮಾಡಿದಾಗ ಪಡ್ಕೊಳ್ತಾನೆ. ಕನ್ಯಾದಾನ ಸಹಸ್ರಸ್ಯ ವಿಧಿವತ್ತಸ್ಯ ಫಲಂ ತತ್ ಪುಣ್ಯಂ ಸಮವಾಪ್ನೋತಿ ಮಮಲೋಕೆ ಮಹೀಯತೆ. ಯಾರಿಗಾದ್ರೂ ಕನ್ಯಾದಾನ ಮಾಡಬೇಕು ಅಂತ ಅಪೇಕ್ಷೆ ಇದ್ದಾಗ, ಕನ್ಯಾದಾನವನ್ನ ಸತ್ಪಾತ್ರರಿಗೆ ಮಾಡಬೇಕು ಅನ್ನುವಂತ ಅಪೇಕ್ಷೆ ಇದ್ದು ಕೂಡ ಅದು ಈಡೇರದೇ ಇದ್ದಾಗ, ಆವಾಗ ತಿಲಧೇನುವನ್ನಾದ್ರೂ ದಾನ ಮಾಡಿ
ಅದಕ್ಕೆ ತೃಪ್ತಿ ಪಟ್ಕೊಳ್ಬಹುದು. ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಮಾರ್ಗ ಇದೆ. ಇದೊಂದು ಮಹತ್ವದ ಸಂಗತಿ. ಸ್ವರ್ಗಲೋಕದಲ್ಲಿ ಸುಖಪಟ್ಟು ಮುಂದೆ ಭೂಲೋಕಕ್ಕೆ ಬಂದು ಋಗ್ಯಜು ಸಾಮ ಮೊದಲಾದ ವೇದಗಳಲ್ಲಿ ಪಂಡಿತನಾಗಿದ್ದು ಬ್ರಹ್ಮಜ್ಞಾನಿಯಾಗಿ ಹುಟ್ಟುತ್ತಾನೆ. ಹಸುವಿನಿಂದ ಸಮೇತವಾದಂತಹ ಗೋವನ್ನು ದಾನ ಮಾಡಬೇಕು. ಕಂಚಿನ ಕರೆಯುವ ಪಾತ್ರ ಇರಬೇಕು ಅದಕ್ಕೆ. ಅದನ್ನು ದಾನ ಮಾಡಿದ್ರೆ ಯಾವುದೇ ಪಾಪವನ್ನು ಮಾಡಿದ್ರೂ ಕೂಡ ಆ ಪಾಪವನ್ನೆಲ್ಲ ಕಳ್ಕೊಳ್ತಾನೆ. ಅದರಲ್ಲಿ ಯಾವುದೇ ಸಂಶಯನೂ ಇಲ್ಲ. ಮುಂದೆ ಶ್ರೇಷ್ಠವಾದ ವಾಹನವನ್ನೇರಿ ಗೋಲೋಕಕ್ಕೆ ಹೋಗ್ತಾನೆ. ಗೋಲೋಕ ಮಧಿಗಚ್ಚತಿ ಅಂತ ವರ್ಣನೆ ಇದೆ. ಕೆಲವು ಕಡೆ ಸ್ವರ್ಗಲೋಕ ಮಧಿಗಚ್ಚತಿ ಅಂತ ವರ್ಣನೆ ಇದೆ. ದಾನ ಮಾಡಿದ ಗೋವಿನ ಶರೀರದಲ್ಲಿ ಎಷ್ಟು ರೋಮ ಇದೆಯೋ ಅಷ್ಟು ಕಾಲ ಸ್ವರ್ಗದಲ್ಲಿ ಸುಖ ಪಡ್ತಾನೆ. ಮುಂದೆ ಭೂಲೋಕಕ್ಕೆ ಬಂದು ರಾಜರಿಂದ ಪೂಜಿತನಾಗಿ ಶ್ರೇಷ್ಠವಾದ ಜನ್ಮವನ್ನ ಪಡ್ಕೊಳ್ತಾನೆ. ಈ ಮುಂದೆ ಬರುವ ಶ್ಲೋಕ ನಿನ್ನೆ ನಾನು ಹೇಳಿದ್ದು. ತಿಲಂ ಗಾವಃ ಸುವರ್ಣಂ ಚಾಪ್ ಎನ್ನಂ ಕನ್ಯಾ ವಸುಂಧರ ತಾರಯಂತೀಹ ದತ್ತಾನಿ ಬ್ರಾಹ್ಮಣೇಭ್ಯೋ ಮಹಾಭುಜ. ಇಲ್ಲಿ ವರ್ಣನೆ ಮಾಡಿದಂತಹ ಎಲ್ಲಾ ವಸ್ತುಗಳು, ಎಳ್ಳು, ಗೋವು, ಸುವರ್ಣ, ಅನ್ನ, ಕನ್ಯಾ, ಭೂಮಿ, ಅದೆಲ್ಲವೂ ಸಾಧ್ಯವಾದಷ್ಟು ದಾನ ಮಾಡಬೇಕು. ಆ ಸಹ ನಿಧಿ ಪರಲೌಕಿಕ ಅಂತ ವರ್ಣನೆ ಮಾಡ್ತಾರೆ. ಅಂಥ ಬ್ರಾಹ್ಮಣ ನಾವು ದಾನ ಕೊಟ್ರೆ ನಮ್ಮನ್ನು ಪರಲೋಕದಲ್ಲಿ ಕಾಪಾಡುವಂತಹ ನಿಧಿ ಅವನು, ಜೀವಂತ ನಿಧಿ ಅವನು. ಶೂದ್ರಾನ್ನ ವಿರತಂ ದ್ವಿಜಂ ಯತ್ನೇನ ಪೂಜಯೇತ್. ಎಲ್ಲಿ ಶೌಚ, ಆಚಾರ ಇತ್ಯಾದಿಗಳು ಯುಕ್ತ ಪ್ರಮಾಣದಲ್ಲಿಲ್ಲವೋ ಅಂಥವರ ಅನ್ನವನ್ನು ಪರಿತ್ಯಾಗ ಮಾಡಿರುವ, ಅಂತರಂಗದಲ್ಲೂ ಬಹಿರಂಗದಲ್ಲೂ ಶುದ್ಧನಾದಂತಹ ಬ್ರಾಹ್ಮಣನಿಗೆ ಈ ದಾನಗಳನ್ನೆಲ್ಲ ಮಾಡಬೇಕು. ಯಶ್ಚ ವೇದಮಯಂ ಪಾತ್ರಂ ಯಚ್ಚ ಪಾತ್ರಂ ತಪೋಮಯಂ ಅಸಂಕೀರ್ಣಂ ಚ ಯತ್ಪಾತ್ರಂ ತತ್ಪಾತ್ರಂ ತಾರಯಿಷ್ಯತಿ. ವೇದಾಧ್ಯಯನ ಮಾಡಿದವನಾಗಿರ್ಬೇಕು, ತಪೋಯುಕ್ತನಾಗಿರ್ಬೇಕು. ಧರ್ಮದ ಸಾಂಕರ್ಯವನ್ನ ಯಾವತ್ತೂ ಅವನು ಮಾಡಿರಬಾರದು. ಕಲಬೆರಕೆ ಆಗುವಂತಹ ಕೆಲಸಗಳನ್ನು ಅವನು ಯಾವತ್ತೂ ಮಾಡಿರಬಾರದು. ಪೂಜಿತಾಹ ತಾರಯಂತಿತೆ, ಅದೇ ನಮ್ಮದೊಂದು ಶ್ರೇಷ್ಠವಾದ ಪಾತ್ರ. ಅದು ಸ್ವಾಧ್ಯಾಯದಲ್ಲಿ ಆಸಕ್ತರಾದವರು ಅಸಂಕೀರ್ಣ ಇಂದ್ರಿಯಾಶ್ಚಯೇ, ಯಾವುದೇ ರೀತಿಯಾದ ತಪ್ಪುಗಳನ್ನು ಎಸಗದವರು ಅಂತ ಅದರ ಅರ್ಥ. ಅವರನ್ನು ಪೂಜಿಸಿದ್ರೆ ಅವರು ನಮಗೆ ಸದ್ಗತಿಯನ್ನು ಕೊಡ್ತಾರೆ. ಕ್ಷಮಾವಂತರು, ಕ್ಷಮಾ ಅನ್ನೋದೇ ಅವರಿಗೊಂದು ದೊಡ್ಡ ಗುಣ. ವೇದಾದಿಗಳನ್ನು ಅಧ್ಯಯನ ಮಾಡಿದ್ದಾರೆ, ಜಿತೇಂದ್ರಿಯರಾಗಿದ್ದಾರೆ, ಪ್ರಾಣಿ ಹಿಂಸಾದಲ್ಲಿ ಆಸಕ್ತರಲ್ಲ. ಪ್ರತಿಗ್ರಹೇ ಸಂಕುಚಿತಾಹ. ಬ್ರಾಹ್ಮಣನಿಗೆ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಅರ್ಹತೆ ಇದೆ, ಆದರೆ ಪ್ರತಿಗ್ರಹವನ್ನು ಸ್ವೀಕಾರ ಮಾಡಲಿಕ್ಕೆ ಅವರು ಸ್ವಲ್ಪ ಆಲೋಚನೆ ಮಾಡ್ತಾರೆ ಯಾವತ್ತೂ ಕೂಡ. ಯಾಕೆಂದ್ರೆ ಪ್ರತಿಗ್ರಹ ಸ್ವೀಕಾರ ಮಾಡಿದಾಗ ಪ್ರತಿಗ್ರಹಂ ಮನ್ಯಮಾನಃ ತಪಸ್ತೇಜೋ ಯಶೋನುದಂ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ನಮ್ಮ ತಪಸ್ಸು, ನಮ್ಮ ಬ್ರಹ್ಮ ತೇಜಸ್ಸು ಇವೆಲ್ಲವೂ ಕೂಡ ಕ್ಷೀಣ ಆಗಿಬಿಡುತ್ತದೆ ಅಂತ ಶಾಸ್ತ್ರ ಎಚ್ಚರಿಕೆ ಕೊಟ್ಟಿದೆ. ಆದ್ರಿಂದ ದಾನ ತಗೊಳ್ಳಿಕ್ಕೆ ಅವರಿಗೆ ಅಧಿಕಾರ ಇರಬಹುದು, ಸತ್ಪಾತ್ರರಾಗಿರಬಹುದು, ಅಗತ್ಯವೂ ಇದ್ದಿರಬಹುದು. ಆದ್ರೆ ಆ ದಾನವನ್ನು ಸ್ವೀಕಾರ ಮಾಡುವ ಪ್ರಸಂಗ ಬಂದಾಗ ಅವರು ಬಹಳ ಎಚ್ಚರಿಕೆಯನ್ನು ವಹಿಸ್ತಾರೆ. ಆದ್ರೆ ಅವರು ಎಚ್ಚರಿಕೆ ವಹಿಸ್ತಾರೆ, ದಾನ ಸ್ವೀಕಾರ ಮಾಡಲಿಕ್ಕೆ ಸುಲಭವಾಗಿ ಬಡಪೆಟ್ಟಿಗೆ ಒಪ್ಪೋದಿಲ್ಲ ಅಂದ್ರೆ ಅವ್ರನ್ನ ಬಿಡಬಾರದು. ಅಂಥವ್ರನ್ನೇ ಹುಡುಕ್ಬೇಕು, ಬನ್ನಿ ದಾನ ಸ್ವೀಕಾರ ಮಾಡಿ ಅಂತ. ಅಂಥವ್ರಿಗೆ ನಾವು ದಾನ ಕೊಟ್ಟಾಗಲೇ ಅದು ಮಹಾಫಲಕ್ಕೆ ಕಾರಣ ಆಗ್ತದೆ ಅಂತ ಅಭಿಪ್ರಾಯ. ಯಾರು ಪ್ರತಿಗ್ರಹಕ್ಕಾಗಿ ಎದುರು ನೋಡ್ತಾ ಇರ್ತಾರೆ, ಯಾವುದೇ ಸಂಕೋಚ ಇಲ್ಲದೆ, ಯಾವುದೇ ಸಂಯಮವಿಲ್ಲದೆ ಪ್ರತಿಗ್ರಹವನ್ನು ಮಾಡ್ತಾರೆ, ಅಂಥವ್ರನ್ನ ದೂರ ಇಡಬೇಕು. ಪ್ರತಿಗ್ರಹ ಮಾಡಲಿಕ್ಕೆ ಸಂಕೋಚ ಪಡುವವರನ್ನ, ಅದ್ರ ಬಗ್ಗೆ ಒಂದು ಸಂಯಮ ಇರುವವರನ್ನ ಗಮನಿಸಬೇಕು ಅಂತ ಅದರ ತಾತ್ಪರ್ಯ. ಯಾವತ್ತೂ ಸ್ನಾನ ಇತ್ಯಾದಿ ಕಾರ್ಯದಲ್ಲಿ ಆಸಕ್ತನಾದವನು, ಯಜ್ಞೋಪವೀತವನ್ನು ಧರಿಸಿರುವಂಥವನು, ಸ್ವಾಧ್ಯಾಯ ಶೀಲನಾದವನು, ಋತುಕಾಲದಲ್ಲಿ
ಪತ್ನಿ ಸಂಘ ಮಾಡುವಂತಹ ಋತುಕಾಲದಲ್ಲಿ ಏಕಪತ್ನಿ ಸಂಘ ಮಾಡುವವನು ಅಂತ ತಿಳ್ಕೊಳ್ಬಹುದು ಬೇಕಾದ್ರೆ. ಅದು ಪ್ರಾಜಾಪತ್ಯ ಬ್ರಹ್ಮಚರ್ಯ ಅಂತ ಒಂದು ಕರೀತಾರೆ. ಅಂಥವನನ್ನ ನಾವು ಹುಡುಕಿ ದಾನ ಮಾಡಿದ್ರೆ ಎಲ್ಲ ಕಷ್ಟಗಳಿಂದ ಆತ ನಮ್ಮನ್ನು ದಾಟಿಸ್ತಾನೆ. ನನ್ನ ಪೂಜಾದಲ್ಲಿ ಆಸಕ್ತನಾಗಿ ನನ್ನಲ್ಲೇ ಮನಸ್ಸುಳ್ಳವನಾಗಿ ಸಮಸ್ತ ಕರ್ಮಗಳನ್ನು ಮಾಡುವಂಥವನು, ವಾಸುದೇವ ದ್ವಾದಶಾಕ್ಷರವನ್ನ ಜಪಿಸುವವನು, ಯಾವುದೇ ರೀತಿಯಾದಂತಹ ದೋಷ ಇಲ್ಲದವನು, ಅಚ್ಛಿದ್ರ ಅಂದ್ರೆ. ಪಂಚಕಾಲಜ್ಞ ಅಂತಿದೆ. ಪಂಚಕಾಲಗಳನ್ನು ಲಕ್ಷಾಲಂಕಾರ ವರ್ಣನೆ ಮಾಡಿದೆ, ಅದು ಚೆನ್ನಾಗಿದೆ, ಅದನ್ನೇ ಹೇಳ್ತಾನೆ. ಅಭಿಗಮನ, ತನ್ನ ಪತ್ನಿಯನ್ನ ಯಾವ ಸಂದರ್ಭದಲ್ಲಿ ಸೇರಬೇಕು ಅನ್ನೋದ್ರ ಬಗ್ಗೆ, ಆ ಕಾಲದ ಬಗ್ಗೆ ಗಮನ ಇದ್ದವನು. ಉಪಾದಾನ, ತಾನು ಯಾವಾಗ ದಾನ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಆ ಕಾಲವನ್ನು ಗಮನಿಸುವವನು. ಇಜ್ಯ, ಯಜ್ಞ ಯಾವಾಗ ಮಾಡಬೇಕು, ಜಪ ಯಾವಾಗ ಮಾಡಬೇಕು, ಸ್ವಾಧ್ಯಾಯ ಯಾವಾಗ ಮಾಡಬೇಕು ಅನ್ನುವ 5 ಕಾಲಗಳನ್ನು ಸರಿಯಾಗಿ ತಿಳಿದು ಮಾಡುವವನು ಯಾರಿದ್ದಾನೋ ಅವನನ್ನ ಹುಡುಕಿ ದಾನ ಮಾಡಿದ್ರೆ ಆತ ಸದ್ಗತಿಯನ್ನು ಪಡ್ಕೋತಾನೆ. ಅಂತ ದಾನ ಕೊಟ್ಟಂತಹ ವ್ಯಕ್ತಿ ಸದ್ಗತಿಯನ್ನು ಪಡ್ಕೋತಾನೆ ಅಂತ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇಲ್ಲಿಗೆ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 107ನೇ ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಂದೆ ವೈಷ್ಣವ ಪಾಠದಲ್ಲಿ 102ನೇ ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತಾ ಇದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲೂ ಕೂಡ 102ನೇ ಅಧ್ಯಾಯ ಸಮಾಪ್ತಿಯನ್ನು ಕಾಣ್ತಾ ಇದೆ. ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.